ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿದು? ಯಾವ ವಿಜುವಲ್ಸು ಅಷ್ಟು ಸ್ಪಷ್ಟವಾಗಿಲ್ವಲ್ಲ, ಎಲ್ಲ ಅಸ್ಪಷ್ಟವಾಗಿದೆ. ಶಿವಗಾಮಿ, ಶಿವಗಾಮಿ, ಏನು? ನಾಳೆಯಿಂದ ನಿನ್ ಕೆಲ್ಸಕ್ಕೆ ಬರ್ಬೇಡ. ಯಾಕೆ? ಅಕ್ಕ ಹೇಳಿದ್ದಾರೆ. ಕೆಲ್ಸಕ್ ಬರ್ಬೇಡ ಅಂತ ಹೇಳಿದ ತಕ್ಷಣ ಯಾಕೆ ಅಂತ ನಾನ್ ಕೇಳ್ದೆ ಅಲ್ವಾ? ಹಾಗೆ ನಿಮ್ಮಕ್ಕ ಶಿವಗಾಮಿನ ಕೆಲ್ಸಕ್ ಬರ್ಬೇಡ ಅಂತ ಹೇಳಿದ ತಕ್ಷಣ ಯಾಕೆ ಅಂತ ನೀನ್ ಕೇಳ್ಬೇಕಿತ್ತಲ್ವಾ? ಅಲ್ಲ ಮಣಿ ಅವ್ರೆ, ಅವ್ರಂತೂ ಮರ್ತ್ಬಿಟ್ಟಿರ್ತಾರೆ, ನೀವಾದ್ರೂ ಕೇಳ್ಬೋದಿತ್ತಲ್ಲ. ಹೌದಲ್ಲ ಚಿನಿ, ಕೇಳಬಹುದಿತ್ತಲ್ಲ. ರೀ, ನೀವು ಅಕ್ಕನ ಮನೇಲಿದ್ದೀರಾ ಅಥವಾ ಶಿವಗಾಮಿ ಮನೇಲಿದ್ದೀರಾ? ಇಲ್ಲ ಇಲ್ಲ, ನಾನು ನಿಮ್ಮ ಮನೆಯೊಳಗೆ ಇರೋದು. ಹೌದು, ನಾವೇ ಕೇಳಬೇಕಿತ್ತು. ಹಂಗೆಲ್ಲ ಕೇಳಕ್ಕಾಗಲ್ಲ. ನಾವೇನ್ ಹೇಳ್ತೀವೋ ನೀ ಕೇಳ್ಬೇಕಷ್ಟ. ಇದ್ದಕ್ಕಿದ್ದ ಹಾಗೆ ಒಬ್ಬ ಎಂಪ್ಲಾಯಿನ ಕೆಲ್ಸಕ್ ಬರ್ಬಾರ್ದು ಅಂತ ಹೇಳಿದ್ರೆ ಏನರ್ಥ? ಅದಕ್ಕೆಲ್ಲ ರೀಸನ್ಸ್ ಕೊಡ್ಬೇಕು ತಾನೆ. ಓಹೋ, ಏನ್ ದೊಡ್ಡ ಮ್ಯಾನೇಜರ್ ಕೆಲ್ಸ ಮಾಡ್ತಿದ್ದಾಳೆ ಇವಳು. ಇವಳನ್ ಕೆಲ್ಸಕ್ ಬರ್ಬೇಡ ಅಂತ ಹೇಳೋದಕ್ಕೆ ರೀಸನ್ ಬೇರೆ ಕೊಡ್ಬೇಕಂತೆ. ಅಲ್ಲ ಕಣೆ ಪಾಲು, ಏಯ್, ಏನು ಕಣೆ ಅಂತ ಎಲ್ಲ ಮಾತಾಡಿಸ್ತಿದ್ಯಾ? ಹೇಗಿದೆ ಮೈಗೆ? ನನ್ ಮೈಕ್ ಚೆನ್ನಾಗೇ ಇದೆ. ನಿನ್ನಂತವಳಿಗೆ ನಾನು ಆಕ್ಚುಲ್ ಆಗಿ ಮರ್ಯಾದೆ ಕೊಡೋದೇ ಹೀಗೆ. ಯಾಕೆ ಅಂದ್ರೆ ನೀನ್ ಯಾವ ತರ ಮಾತಾಡ್ತೀಯೋ ನಾನು ಅದೇ ತರನೇ ಮಾತಾಡೋದು. ನಾನ್ 1000 ಸಲ ಹೇಳಿದ್ದೀನಿ, ಮತ್ತೆ ನೀನ್ ಅದನ್ನೇ ರಿಪೀಟ್ ಮಾಡ್ತಿರ್ತೀಯ. ನಾನೇನ್ ಮಾಡಕ್ಕಾಗತ್ತ? ನೀನ್ ಏನ್ ಮಾತಾಡ್ತೀಯೋ, ಎಷ್ಟು ಮರ್ಯಾದೆ ಕೊಡ್ಬೇಕು, ನಾನು ಅದೇ ರೀತಿ ಮಾತಾಡ್ಬೇಕು, ಅಷ್ಟೇ ಮರ್ಯಾದೆ ಕೊಡ್ಬೇಕು ಅಲ್ವಾ? ಆಯ್ತಿನ್ ಮುಂದೆ ನಾನು ನಿನ್ನ ಆ ಥರ ಎಲ್ಲ ಮಾತಾಡ್ಸಲ್ಲ. ನೀನು ನನ್ನ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಸು. ನೋಡೋಣ, ನೀವ್ ಹೇಗ್ ಹೇಳ್ತೀರೋ ನಾನು ಹಾಗೆ. ಸರಿ ಆಯ್ತು, ಈಗ ಕರ್ದಿದ್ ವಿಷಯ ಏನು ಅಂತ ಹೇಳಿ. ಅದೇ ಹೇಳಿದ್ನಲ್ವಾ, ಅಕ್ಕ ಡೆಲ್ಲಿಯಿಂದ ಬಂದು ನಿನ್ನ ಕೆಲ್ಸಕ್ ಮತ್ತೆ ಬಾ ಅಂತ ಕರೆಯೋವರೆಗೂ ನೀನ್ ಈ ಮನೇಲಿ ಕೆಲ್ಸ ಮಾಡೋ ಹಾಗಿಲ್ಲ. ಬರ್ಬೇಡ ಈ ಮನೆಗೆ. ಆಯ್ತು, ಬರಲ್ಲ. ಸ್ಯಾಲ್ರಿ ಯಾರು ಕೊಡ್ತಾರೆ? ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರ ಸ್ಯಾಲ್ರಿ ಹೆಂಗ್ರಿ ಕೊಡ್ತಾರ? ಕೆಲ್ಸಕ್ ಬರಲ್ಲ ಅಂತ ನಾನು ಹೇಳದ್ನಾ? ಇಲ್ಲ, ಕೆಲ್ಸಕ್ ಬರೋದ್ ಬೇಡ ಅಂತ ನೀವಲ್ವಾ ಹೇಳ್ತಾ ಇರೋದು? ಹೌದು.
ಅಂದ್ಮೇಲೆ ಸ್ಯಾಲ್ರಿನೂ ನೀವೇ ತಾನೇ ಕೊಡ್ಬೇಕಾಗಿರೋದು. ಹಾ ಹೌದೌದು. ಅವ್ವಾ! ಏ ಇಲ್ಲ ಇಲ್ಲ ಕೊಡಾಗಿಲ್ಲ. ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರ ಅದ ಹೆಂಗ್ರಿ ಸ್ಯಾಲ್ರಿ ಕೊಡ್ತಾರ? ಕೊಡಾಗಿಲ್ಲ. ನಾನ್ ಸ್ಯಾಲ್ರಿ ಕೊಡಲ್ಲ ಅಂದ್ರೆ ನೀನೇನ್ ಮಾಡ್ತೀಯಾ? ಸಿಂಪಲ್ಲು, ಕೇಸ್ ಹಾಕ್ತೀನಿ. ಹೇಗಿದ್ರು ನಿಮ್ ಅಕ್ಕನ್ಗೂ ಮತ್ತೆ ಕೋರ್ಟ್ಗೂ ಒಂಥರ ಅವಿನಾಭಾವ ಸಂಬಂಧ ಇದ್ದಂಗೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು. ಜಡ್ಜ್ಗಳೆಲ್ಲ ನಿಮ್ ಅಕ್ಕಂದ್ ಯಾವ್ದಾದ್ರು ಕೇಸ್ ಬಂತು ಅಂತಂದ್ರೆ ಸಾಕು, ಆ ಫೈಲ್ನ ತೆಗೆದು ಥೂ ಅಂತ ಬಿಸಾಕ್ತಾರಂತೆ. ಈ ತರ ಇರ್ಬೇಕಾದ್ರೆ ಒಳ್ಳೆ ಜಡ್ಜ್ಮೆಂಟೇ ಬರುತ್ತೆ. ಏನ್ ಮಾಡೋಣ? ಇಷ್ಟೆಲ್ಲ ಮಾತಾಡ್ತೀಯಾ ನೀನು? ಇರೋ ಅಕ್ಕಂಗ್ ಕಾಲ್ ಮಾಡ್ತೀನಿ, ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ. ಅಯ್ಯೋ ಮಾಡಿ ಬೇಗ ಮಾಡಿ. ಮಾಡು. ಹಲೋ ಅಕ್ಕ, ಈ ಶಿವಗಾಮಿ ಕೆಲ್ಸಕ್ ಬಂದಿಲ್ಲ ಅಂದ್ರು ನಾವ್ ಇವಳಿಗೆ ಸ್ಯಾಲ್ರಿ ಕೊಡ್ಬೇಕಂತೆ. ಆಯ್ತು, ಸ್ಯಾಲ್ರಿ ಕೊಟ್ಟು ಸಾಯ್ತೀನಿ ಅಂತ ಹೇಳು. ಹಾ? ಏನ್ ಗೊತ್ತಾ, ಆ ನಿಮ್ಮಕ್ಕ ಸಾಯೋದೆ ಆದ್ರೆ ನನಗ್ ಸ್ಯಾಲ್ರಿನೇ ಬೇಡ ಅಂತ ಹೇಳ್ಬಿಡಿ. ಆ ಯಮ್ಮ ಏನಾದ್ರೂ ಸತ್ರೆ ಸುಮಾರು ಸಂಸಾರಗಳು ನೆಮ್ಮದಿಯಾಗಿ ಜೀವನ ಮಾಡ್ತವೆ. ಅದು ಒಂದು ಜನ್ಮನ, ಅಬ್ಬಾ ಅದೇನ್ ಜನ್ಮ ಅಂತ ನೀವೆಲ್ಲ ಭೂಮಿ ಮೇಲೆ ಉಟ್ಬಿಟ್ಟಿದಿರೋ ಏನೋ. ಥೂ. ಏನಪ್ಪ, ನಿಮ್ ದರ್ಬಾರ್ ನಡೀತಾ ಇದೆ. ನೀವ್ ಹೇಳೋದನ್ನ ಕೇಳೋದೇ ನನ್ ಧರ್ಮ. ನೀವೇನ್ ಹೇಳ್ತಿರೋ ಹಾಗಾಗ್ಲಿ. ಹಾ, ಬರ್ತೀನಿ. ಏಯ್, ರೀ, ಏನ್ರಿ ಅವಳು ಅಷ್ಟೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ರು ಸುಮ್ನೆ ನಿಂತಿದ್ದೀರಲ್ಲ? ಹೆಣ್ಣು ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನಾದೀನಿ. ಅದ ಜಗದಾಗ ಗಂಡು ಅಂತ ಇದ್ದಿದ್ರ ಅದರ ಕಥಿನ ಬ್ಯಾರೆ ಇರ್ತಿತ್ತು. ರೀ, ಈ ಮಾತ್ ನೀವ್ ಆಡ್ತಿದ್ದೀರಾ? ಹೌದು. ಮತ್ತ ನಾ ಅಂದ್ರೆ ಏನು? ಗೊತ್ತಾಯ್ತು ಬಿಡಿ. ಉತ್ರನ್ ಪೌರುಷ ಒಲೆ ಮುಂದೆ ಅವಾಗ ಸಾಬೀತ್ ಮಾಡ್ಕೋತಾನೆ ಇರ್ತೀರ. ನಿಮ್ಮಂತವ್ರನ್ನ ನಾನ್ ಕಟ್ಕೊಂಡಲ್ಲ. ಥು. ಓ, ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರಾ? ಏನ್ ಅಶೋಕ್, ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ, ಏನ್ ವಿಷಯ? ನಾಳೆ ಈ ಮಕ್ಕಳು ಊರಿಗೆ ಹೋಗ್ತಾ ಇದ್ದಾರೆ. ಸೂಪರ್, ಕಳ್ಸ್ಬಿಡಿ.